ನೀವು ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನಾನು ಅದನ್ನು ಪರ್ಫೆಕ್ಟಾಗಿಯೇ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡಿದ್ರೆ ಯಾವುದೇ ಕ್ಷೇತ್ರ ಆಗಿರಲಿ ಅದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ನೇ ಆಗಿರ್ಬೋದು, ಅಥವಾ ಇನ್ನೊಂದು ಬಿಸ್ನೆಸ್ ಆಗಿರ್ಬೋದು. ಯಾವುದೇ ಒಂದು ಕೆಲಸ ತಗೊಳ್ಳಿ ನೀವು. ಅದರಲ್ಲಿ ನಾನು ಪರ್ಫೆಕ್ಟ್ ಆಗಿಯೇ ಎಲ್ಲವನ್ನು ತಿಳ್ಕೊಂಡೇ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮಿಂದ ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದು ಮಾತು ಹೇಳ, ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ನಾನು ಎಲ್ಲವನ್ನು ಅರ್ಥಕೊಂಡಿದ್ದೀನಿ ಅಂತ ಅನ್ನೋ ವ್ಯಕ್ತಿ ಇಲ್ಲವೇ ಇಲ್ಲ. ವಾರನ್ ಬಫೆಟ್ ಕೇಳಿದರೆ ಹೆಸರು, ಸ್ಟಾಕ್ ಮಾರ್ಕೆಟ್ ಕಿಂಗ್ ಅಂತ ಅವನು. ಅವರು ಸ್ಟಾಕ್ ಮಾರ್ಕೆಟಲ್ಲಿ ತಮ್ಮ ಡ್ರೀಮ್ ಅಚೀವ್ಮೆಂಟ್ ಮಾಡೋಕ್ಕೆ ಎಷ್ಟನೇ ವಯಸ್ಸಲ್ಲಿ ಅವರು ಸಾಧನೆ ಮಾಡಿದ್ರು ಗೊತ್ತಾ? 65ನೇ ವಯಸ್ಸಿನಲ್ಲಿ. ಎಲನ್ ಮಸ್ಕ್ ಎಷ್ಟು ಎಷ್ಟು ಸಲ ಟ್ರೈ ಮಾಡಿದ ಅವನು ರಾಕೆಟ್ ಲಾಂಚ್ ಮಾಡೋಕ್ಕೆ. ಅವನು ತನ್ನ ಮನಿನ ಅಡ ಇಟ್ಟಿದ್ದ. ಅದು ಒಂದು ರಾಕೆಟ್ ಲಾಂಚ್ ಸಕ್ಸಸ್ ಆಗಿತ್ತಿಲ್ಲ ಅಂದಿದ್ರೆ ಅವ್ನು ಬೀದಿಗೆ ಬರ್ತಿದ್ದ. ಸೊ ಮನುಷ್ಯ ಯಾವುದನ್ನೇ ಸ್ಟಾರ್ಟ್ ಮಾಡಿದಾಗ ತಪ್ಪುಗಳಾಗ್ತವೆ. ಆ ತಪ್ಪುಗಳನ್ನು ತಿದ್ದುಕೊಂಡು ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಆಮೇಲೆ ಪರ್ಫೆಕ್ಟ್, ನಾನು ಈ ಕ್ಷೇತ್ರದಲ್ಲಿ ಪರ್ಫೆಕ್ಟ್ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ. ಅಲ್ಲಿವರೆಗೆ ನಾನು ಎಲ್ಲವನ್ನು ಮೊದಲಿಂದನೇ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಆ ಪರ್ಫೆಕ್ಟ್ ಟೈಮ್ ಯಾವತ್ತೂ ಬರೋದೇ ಇಲ್ಲ.